ಸೊ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇನ್ನೇನು ಹೊಸ ಶೋ ಸ್ಟಾರ್ಟ್ ಆಗಿಬಿಡ್ತು. ಫ್ರೀ ಇದ್ದವ್ರಿಗೆಲ್ಲ ಬ್ಯುಸಿ ಆಗಿದ್ದಾರೆ. ಇಷ್ಟು ದಿನ ರೀಲ್ಸ್ ನೋಡ್ತಾ ಖಾಲಿ ಕೂತಿದ್ದವರೆಲ್ಲ ಇವಾಗ ಬಿಗ್ ಬಾಸ್ಗೆ ಎಂಟರ್ ಆಗಿದ್ದಾರೆ. ಸೊ 12ನೇ ಸೀಸನ್ ಫಸ್ಟ್ ಎಪಿಸೋಡು. ಇದರಲ್ಲಿ ಏನೋ ಟ್ವಿಸ್ಟ್ ಅಂತ ಹೇಳಿದ್ರು ಗುರು. ಫಸ್ಟ್ನೇ ದಿನ ಒಬ್ರು ಯಾರೋ ಎಲಿಮಿನೇಟ್ ಆಗ್ತಾರೆ ಅಂತ. ಮೇ ಬಿ ಅದು ಯಾರು ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ನಮ್ಮ ನಾಡಿಗೆ ದಸರಾ ಹಬ್ಬ ಶುರುವಾಗಿ 1 ವಾರ ಆಯಿತು. ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಹಬ್ಬ ಇವಾಗ ಶುರು. ಈ ಸಲದ ಕಂಟೆಸ್ಟೆಂಟ್ಸ್ 2 ಟೀಮ್ ಆಗಿ ಒಳಗಡೆ ಹೋಗ್ತಾರೆ. ಒಂದು ಒಂಟಿ ಟೀಮ್, ಇನ್ನೊಂದು ಜಂಟಿ. ನೀವು ಡಿಸೈಡ್ ಮಾಡಿ, ಅವರು ಒಂಟಿಯಾಗಿ ಒಳಗಡೆ ಹೋಗ್ಬೇಕಾ ಇಲ್ಲ ಜಂಟಿಯಾಗಿ ಹೋಗ್ಬೇಕಾ. ನಾಮಿನೇಷನ್ನು, ಟಾಸ್ಕು, ಎಲಿಮಿನೇಷನ್ನು ಅಂದ್ರೆ ಗೊತ್ತಾ? ನಾನು ಹೇಳ್ಕೊಡ್ಬೇಕು. ನಾನು ನೋಡೋದಕ್ಕೆ ಎಲ್ರಿಗೂ ರಫ್ ಆಗಿ ಕಾಣಿಸ್ಬೋದು, ಬಟ್ ನಾನು ತುಂಬಾ ಸ್ಮೂತು. ನಮಗೆ ರಫು ಸ್ಮೂತ್ ಎರಡು ಕಾಣಿಸ್ತಾ ಇದೆ. ಯಾರು ಜಂಟಿ ಆಗ್ತೀರಿ, ಉಳಿದಿರೋದ್ರಲ್ಲಿ ಒಂಟಿ ಯಾರು? ಬಿಗ್ ಬಾಸ್ ಮುಂದಿನ ಇನ್ಸ್ಟ್ರಕ್ಷನ್ ಏನು, ನೀವು ಕಾದು ನೋಡಬೇಕು. ಮಧ್ಯರಾತ್ರಿ 12:35. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ತಲೆ ಹೊಡೆದು ಕೇಳಿ ನನ್ನ ಹತ್ರ. ಆಯ್ತ್ರಿ, ಎಲ್ಲರಿಗೂ ಹೊಡೆದು ಕೇಳ್ತೀನಿ. ಯಾಕೋ ಬಾಯಿ ಮಾತ್ರ ಕೇಳ್ತೀನಿ. ಅಲ್ಲ, ಬಾಯಿ ಮಾತ್ರ ಕೇಳ್ತೀನಿ. ಕೇಳಿದ್ರೆ ಸರಿ, ಹೇಳ್ಕೊತ ಹೊಡೆದು ಕೇಳೋದು. ಮೊದ್ಲೇ ಅಜ್ಜಿ ರೊಟ್ಟಿ ತಟ್ಟಿರೋ ಕೈ ತೆಗೆದು ರಿಮ್ ರಿಮ್ ನಂಗೆ ಬಿಡ್ತಾ ಇದ್ರೆ ಗುರು, ಇದೊಂಥರ ಗಿಮಿಕ್ಸ್ ಗುರು. ಇವಾಗ ಒಬ್ರು ಯಾರು ಒಂಥರ ಫೇಮಸ್ ಆಗಿ ಬಂದಿದ್ದಾರೆ ಅಂದ್ರೆ ಅದು ಯಾರಾಗಿರ್ಬೋದು, ಅವ್ರಿಗೊಂದ್ಸಲ ಅನ್ಸ್ಬಿಡುತ್ತೆ ಅದು ಇವ್ರು ಹಿಡಿದ್ರೆ ನಾವು ಮುಂದೆ ಹೋಗ್ಬೋದು, ಇವ್ರ ಜೊತೆಗಿದ್ರೆ ಸ್ವಲ್ಪ ಫೇಮ್ ಸಿಗುತ್ತೆ. ಹಿಂಗೆ ಆ ಥರ ಅನಿಸ್ತಿದೆ ಇದನ್ನ. ಅಮ್ಮನ ಜೊತೆಗಿರೋ ನೋಡಿದ್ರೆ ಅವ್ನು ಟಾಸ್ಕ್ ಅಂತ ಕೊಡ್ತಾರೆ. ಆ ಟೈಮಲ್ಲಿ ಇಲ್ಲಿ ಕೂರೋದಕ್ಕೋ ಏನಕ್ಕೋ. ಆಮೇಲೆ ಏನ್ ಗೊತ್ತಾ, ಬರ್ತಾ 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 1 ತಿಂಗಳಾದ್ಮೇಲೆ ಸ್ವಲ್ಪ ಲವ್ ಎಲ್ಲ ಶುರು ಆದ್ರೆ ಅವರಿಬ್ರಿಗೆ ಸ್ವಲ್ಪ ಕೂತ್ಕೊಂಡು ಮಾತಾಡಕ್ಕೆಲ್ಲ ಮಾಡಿರೋ ವ್ಯವಸ್ಥೆ ಬಿಗ್ ಬಾಸ್. ಬಹಳ ಜಾಣ ಇದಾರೆ ಬಿಗ್ ಬಾಸ್. ಏನೇನ್ ಹೇಳ್ತಿದ್ಯಾ ಗುರು? ನಮಗೆಲ್ಲ ಬಿಡಿ, ಬಿಡ್ರಿ. ನಮ್ಗೆ ಯಾಕೆ ಚಿಂತೆ ಮಾಡ, ನಮಗ್ ಬೇಡ. ಅವ್ರು ಏನಾನ ಮಾಡ್ಕೊಂಡು ಮಧ್ಯರಾತ್ರಿ 1:50. ಟೈಗರ್ ಬಂತಂದು ಟೈಗರು. ಯಾವ ಊರು ಟೈಗರು? ದಾವಣಗೆರೆ ಟೈಗರು. ಇಲ್ಲಿಗೆ ಯಾಕೆ ಬಂತು? ನಿಮ್ಮೆಲ್ಲರ ಜೊತೆಲಿ ಆಟ ಆಡ್ಕೊಂಡು ಎಲ್ರಿಗೂ ರಂಜಿಸಿ ಕರ್ನಾಟಕ ಜನತೆಯಿಂದ ಆಶೀರ್ವಾದ ಪಡೆಯೋದಕ್ಕೆ ಬಂತು ದಾವಣಗೆರೆ ಟೈಗರು. ಆ ಟೈಗರ್ನ ನಾನು ಬೆಲ್ಟ್ಗೆ ಹಾಕೊಂಡ್ ಬಂದಿದ್ದೀನಿ. ಗುರು, ಇದು ಬರೋ ಕ್ರಿಂಜ್ ಎಲ್ಲ ಈ ವಯೋ ಒಬ್ನೇ ಮಾಡ್ತೇನೆ ಗುರು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಗುರು, ಆ ವಯ್ಯ ಆ ಕ್ಯಾರೆಕ್ಟರ್ ಇಂದ, ಈ ರೀಲ್ಸ್ ಕ್ಯಾರೆಕ್ಟರ್ ಇಂದ ಹೊರಗಡೆನೆ ಬಂದಿಲ್ಲ. ಪೂರಾ ಅದು ಬಾಡಿ ಹಿಡಿದು ಹೆಂಗಾಗಿದೆ ಅಂದ್ರೆ, ಎಲ್ಲಿ ನೋಡಿದ್ರೆ ಕ್ಯಾಮ್ರಾ ಅಂದ್ರೆ ಬಾಡಿ ಹಿಡಿಬೇಕು ಕೊಟ್ಟು ಈ ತರ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ. ಆ ಮಾತಾಡೋದಿರ್ಲಿ, ಬಾಡಿ ಇರ್ಲಿ, ಎರಡು. ಕರಿಬಸಪ್ಪ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ನಮಸ್ತೆ ಮೇಡಮ್, ಕರಿಬಸಪ್ಪ ಅಂತ. ಕರಿಬಸಪ್ಪ ಕರಿಬಸಪ್ಪ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಇದು ಒಂದು ಹೈಲೈಟ್ ಆಗಿ ಹೋಗಿ ತೋರಿಸ್ತಾ ಇದಾರೆ, ಬಟ್ ಯಾರು ಕೇಳಿಸ್ಕತ್ತೆ ಇಲ್ಲ ಅದನ್ನ. ಅದು ಪ್ರಾಬ್ಲಮ್. ಏನ್ ಕುಣಿಸ್ತಾರೆ ಅಂತ ನೀನ್ ಏನ್ ನೋಡ್ತಿದಿ ಅಂತಾನೆ ಗೊತ್ತಿಲ್ಲ ಕಣಯ್ಯ. ಮಧ್ಯರಾತ್ರಿ 3:05. ಬಂದ್ರು 3 ಜನ ಬಂದ್ರು. ಹಲೋ ಮಾಡೋಣ ತಲೆದ ಅನ್ಕೊಂತಿದ್ದಾರೆ. ನೀವ್ ಹೆಂಗಾರ ಹಾಳಾಗೋಗ್ರ ಮೊದ್ಲು ಮನೆ ನೋಡ್ಕತ್ತೀನಿ ನಾನು ಹೆಂಗಿದೆ ಅಂತ. ಪೂರಿ ಇವರೆಲ್ಲ ಹೊರಗಡೆ ಸಿಕ್ಕಾಪಟ್ಟೆ ಪರಿಚಯ ಇರ್ತಾರೆ. ಅವ್ರಿಗೇನು ಹೊರಗಡೆ ಡಿಫ್ರೆನ್ಸ್ ಬೆಳಂಗಿಲ್ಲ. ಇಲ್ಲಿ ಬಂದು ಆರಾಮಾಗಿ ಮಾತಾಡ್ಕೊಂಡು ಈಸಿಯಾಗಿರ್ಬೋದು. ನಮ್ಮ ಮಂಗಳೂರು ಮೀನು ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಮಧ್ಯರಾತ್ರಿ 3:25. ಇದು ಬಿಗ್ ಬಾಸ್ ಕನ್ನಡದ ಅರಮನೆಗೆ ಆಗಮಿಸಿರುವ ಸದಸ್ಯರೆಲ್ಲ ಬಿಗ್ ಬಾಸ್ ಇಂದ ಸ್ವಾಗತ ಬಯಸ್ತಿದ್ರೇನು? ಅಷ್ಟೆಲ್ಲ ಔಪಚಾರಿಕೆಗಳಿಗೆ ಸಮಯ ಇಲ್ಲ. ಬೆಟ್ಟ ದೊಡ್ಡದಂಗಿತ್ತು ಒಂಥರ. ಸ್ವಾಗತ ಮಾಡೋದಕ್ಕಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ. ಗ್ರಾಚಾರ್ ಗಾಂಡ್ ಮಾರೆ ತೋ ಖುದಾ ಕ್ಯಾ ಕರೆ ಅಂತಾರೆ. ಎಲಿಮಿನೇಷನ್ 6 ಒಂಟಿಗಳು, 5 ಜಂಟಿಗಳು, ಇನ್ನು 3 ನೋ ಗ್ಯಾರಂಟಿಗಳು. ಸ್ಪಂದನ, ರಕ್ಷಿತಾ ಮತ್ತು ಮಾಡು ನಿಪ್ನಾಳ 3 ಟಿವಿ ಬಳಿ ಬಂದು ನಿಲ್ಲಿ. ಮನಿ ತೋರಿಸಿದ ಭಾಗ್ಯ ನೋಡಿದ ಇನ್ನೊಂದ್ಸತಿ ಬೆಲ್ ಆದಾಗ ಮತ್ತೆ ಇಲ್ಲಿಗೆ ಮಾತಾಡ್ಬೋದು.
ಮಧ್ಯರಾತ್ರಿ 3:35. ಅದ್ರಾಗ ನಾನು ಬಿಟ್ಟು ಮೊದಲು ಮಿಡಲ್ ಕ್ಲಾಸ್ ಜನರೇ ನಾವು ತಗಿದ್ರೆ ಬಂದವ್ರೆ. ಅಂದ್ರೆ ಈ ಒಂದು ದೇವ್ರ ಅಂದ್ರೆ ಸ್ವಲ್ಪ ಎಲ್ಲ ಕಡೆ ಮೂವಿದಾಗ ಚಾನ್ಸ್ ಆಯಿತು. ಮತ್ತು ಎಲ್ಲ ನನ್ನ ಕಲಾಭಿಮಾನಿಗಳು ಎತ್ತಿಡಿದಿಲ್ಲ ತಕ್ಕ ತಂದು ಬಂದರೆ ಎಲ್ಲ ಹೊಡೆದು ಪುಣ್ಯ. ಇದ್ದಷ್ಟು ದಿವಸ ಇನ್ನೊಂದು ನಾನು ಪ್ಯಾನೆಲ್ ತಕ್ಕ ಹೋಗ್ಕೊಂಡು ಅರ್ಧ ಇರ್ತಾನೋ ಹೋಗ್ಕೊಂಡು ಗೊತ್ತಿಲ್ಲ. ಒಂದು 2-3 ದಿವಸ ಇರ್ಬೇಕು ಆಸೆ ಇತ್ತು ಮನ್ಯಾಗ ರೀ. ಇಂಥ ಮನೆ ತೋರಿಸಿದ ಭಾಗ್ಯ ನಿಮಗೆ ನೋಡಿದ್ದ. ಒಂದು 2-3 ದಿವಸ ಇರ್ತಾನೆ ಅದು ಉಳಿಸೋದು ಬಿಡ ನಿಮ್ಮ ಕೈಗೆ ಅಂತೀರಿ. ಸಿಂಪಲ್ ಆಗಿ ಮಾಡಿದ್ರು ಬೆಸ್ಟ್ ಅಪ್ರೋಚ್ ಮಾಡಿದ ಗುರು, ಬೆಸ್ಟ್ ಅಪ್ರೋಚ್. 2 ದಿನ ಇದ್ರೆ ಸಾಕು, ಚಿಂತೆ ಇಲ್ಲ. ನನ್ನ ಹೆಸರು ಸ್ಪಂದನ ಅಂತ, ಇವಾಗಿನ್ನೂ ಬಂದಿದ್ದೀನಿ. ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋ ಹುಡುಗಿ. ಇಲ್ಲಿವರೆಗೂ ನನ್ನ ಜರ್ನಿ ನಾನೇ ಫಿಗರ್ ಔಟ್ ಮಾಡ್ಕೊಂಡು ಬಂದಿರೋದು. ಸೊ ಇಲ್ಲಿ ಈ ಜರ್ನಿ ಕೂಡ ತುಂಬ ಮುಖ್ಯ. ನನ್ನನ್ನು ಸೆಲೆಕ್ಟ್ ಮಾಡಿ ಆ್ಯಂಡ್ ಹೇಳಿದಾಗೆ ಇಷ್ಟು ದಿನ ನಾನೇ ನನ್ನ ಎಲ್ಲ ಜರ್ನಿನೂ ಫಿಗರ್ ಔಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಡಿಪೆಂಡೆನ್ಸಿ ಇರೋದು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಐ ಡಿಸರ್ವ್ ಟು ಸ್ಟೇ ಅಂತ ಅನಿಸುತ್ತೆ. ಸೊ ಅದನ್ನು ಒಂಟಿಯಾಗಿ ಕಳಿಸ್ಬೇಡಿ, ನನ್ನ ಜಂಟಿಯಾಗಿ ಮನೆ ಉಳಿಸಿ ಅಂತ ಕೇಳ್ಕೊತೀನಿ. ಗುರು ಇದು ಅಪ್ರೋಚ್ ಇದ್ದಿಲ್ಲ, ರಿಕ್ವೆಸ್ಟ್ ಇದ್ದಿಲ್ಲ ಗುರು, ಒಂಥರ ಆರ್ಡರ್ ಮಾಡ್ದಂಗಿತ್ತು. ನೀವು ನನ್ನ ಸೆಲೆಕ್ಟ್ ಮಾಡಿ, ನಾನು ಇಲ್ಲಿವರೆಗೂ ಒಂಟಿಯಾಗಿ ಬಂದಿದ್ದೀನಿ, ಹಂಗಿದ್ದೀನಿ ಹಿಂಗಿದ್ದೀನಿ. ಅಪ್ರೋಚೇ ಅಲ್ಲ ಅದು. ನನ್ನ ಹೆಸರು ರಕ್ಷಿತಾ ಶೆಟ್ಟಿ ಅಂತ. ಓಕೆ, ಇವತ್ತು ನನಗೆ ಗೊತ್ತಾಗೋದಿಲ್ಲ ನನಗೆ ಎಂತ ಹೇಳಿ, ಎಂತ ಕನ್ವಿನ್ಸ್ ಮಾಡಲಿ ಅಂತ. ಬಟ್ ಇದೇ ಒಂದು ನನಗೆ ಒಂದು ಆಪರ್ಚುನಿಟಿ ಸಿಕ್ತು, ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿ. ಓಕೆ, ಆ್ಯಂಡ್ ಇದೇ ನಿಜ ಗುರು, ಇವು ರಕ್ಷಿತಾ ಬರ್ತಾರೆ ಅಂತ ಯಾರು ಗೆಸ್ ಮಾಡಿದ್ದಿಲ್ಲ, ಫುಲ್ ಅನ್ಎಕ್ಸ್ಪೆಕ್ಟೆಡ್ ಮಾಡಿ ಇಟ್ಟಿದ್ದೀನಿ. ಲೈಕ್ ನೀವು ಲೈಕ್ ಎಂತ ಗೊತ್ತಿಲ್ಲ, ನಾನು ಸ್ವಲ್ಪ ರೀಲ್ಸ್ ಯೂಟ್ಯೂಬಲ್ಲಿ ರೀಲ್ಸ್ ಅದು ಹೆಂಗಾಗ್ತಿದೆ ಗೊತ್ತಾ, ನಮ್ಮ ಮನಸ್ಸಲ್ಲಿ ಬೆಟ್ಟದಷ್ಟು ಇಂಗ್ಲಿಷ್ ಇರುತ್ತೆ, ಬಾಯಲ್ಲಿ ಬರೋದು ಇಷ್ಟು ಎಕ್ಸ್ಪ್ರೆಸ್ ಮಾಡಕ್ ಬರೋದೇ ಇಲ್ಲ. ಆ ತರ ಅವಳಿಗೆ ಕನ್ನಡ ಇದೆ ಬಟ್ ಎಕ್ಸ್ಪ್ರೆಸ್ ಆಗಿ ಸ್ವಲ್ಪ ಮೇಲೆ ಬಂದಿದ್ದು. ಓಕೆ, ಸ್ವಲ್ಪ ಜನಕ್ಕೆ ಗೊತ್ತುಂಟು ನಾನು ತುಳುನಾಡು ಅಲ್ಲಿ, ಮತ್ತೆ ತುಂಬಾ ಜನರು ಇದ್ದಾರೆ, ಇದೇ ಇಲ್ಲ. ಸೊ ನನಗೆ ಒಂದು ಇದೇ ಇತ್ತು, ಲೈಕ್ ಬಿಗ್ ಬಾಸ್ ಒಂದು ಆಪರ್ಚುನಿಟಿ ಕೊಟ್ಟರೆ ನಾನು ಒಂದು ಹೈ ಜನರಿಗೆ ಒಂದು ಇದೇ ಮಾಡ್ಬೋದಲ್ವಾ, ಕನೆಕ್ಟ್ ಆಗ್ಬೋದಲ್ವಾ. ಸೊ ಇದೇ ಒಂದು ಬೆಸ್ಟ್ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಅದೇ ಲೈಕ್ ಅರ್ಥ ಆಯ್ತಲ್ವಾ ಅಂತ ಹಾಗೆ. ಸೊ ನಿಮ್ಗೆ ಎಂತ ಕೇಳಲಿಕ್ಕೆ ಇದ್ರೆ ಕೇಳಿ, ಎಂತ ಲೈಕ್ ಮುಂಜಾನೆ 4:10. ನಾವು ಮಲ್ಲು ಅವ್ರನ್ನ ಸೇವ್ ಮಾಡ್ತಾ ಇದ್ದೀವಿ, ಮಲ್ಲು ಪಾಟೀಲ್ ಅವರನ್ನ, ಎಲ್ಲರೂ ಕೂಡ. ಹಾಗೆ ಮಹಿಳೆಯರಲ್ಲಿ ನಾವು ಸ್ಪಂದನ ಅವರನ್ನ ಆಯ್ಕೆ ಮಾಡಿದ್ದೀವಿ. ರಕ್ಷಿತಾ, ಒಂದಷ್ಟು ಕಾರಣಗಳಿದೆ, ಹಾಗಾಗಿ ಅಷ್ಟೇ ಬಿಟ್ರೆ ಅಲ್ಲಗಳೆಯುವಂಥ ಕಾರಣ ಏನೂ ಇಲ್ಲ. ಒಂದಷ್ಟು ನಾವು ಕಂಪೇರ್ ಮಾಡಿ ನೋಡಿದಾಗ, ಒಂದಷ್ಟು ಚರ್ಚೆಗಳಾದಾಗ ಎಲ್ಲೋ ಒಂದು ಕಡೆ ನಮ್ಗೆ ಅನ್ನಿಸ್ತು ಅವರಿಬ್ಬರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದಕ್ಕೋಸ್ಕರ. ಅದು ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಪರವಾಗಿಲ್ಲ. ಓಕೆ, ಸ್ಟಾರ್ಟ್ ಗುರು ಜಗಳ ಎಲ್ಲ ಶಿಫ್ಟ್ ಮಾಡಿ ಇಲ್ಲಿ 2 ಚೇಂಜ್ ಮಾಡಕ್ಕೆ ಹೋಗಿದ್ದೆ. ಯಾರು? ನಾನೇ. ಸರ್ ನಾವು ಬ್ಲೇಸರ್ ಹಾಕೊಂಡು ಅವಾಗಿಂದ ಇಟ್ಕೊಂಡಿದ್ದೀವಿ. ಇದು ಅವಾಗಲೇ ಬಂದಿದ ತಕ್ಷಣ ನಾವು ಹೇಳಿದ್ವಿ ಕೂಡ ನಿಮಗೆ, ಸೆಂಟರ್ದು ನಮ್ದು ಇವ್ರು ಚೂಸ್ ಮಾಡಿದ್ದಾರೆ. ಅಲ್ಲಿ ಬ್ಲೇಸರ್ ಫಸ್ಟ್ ಇತ್ತ, ನಿಮ್ದು ನಾವಲ್ವಾ ಸರ್ ಫಸ್ಟ್ ಬಂದಿದ್ದು? ಹೌದಾ? ಅದು ಖಾಲಿ ಇದೆಯಾ? ಅದು ಖಾಲಿ ಇಲ್ಲ. ಅದು ಖಾಲಿ ಇದೆಯಾ? ಗಿಲ್ಲಿ ಅವನೇ. ಇಲ್ಲ ಗಿಲ್ಲಿ ಒಂದ್ ಕಡೆ ಇದ್ದಾರೆ. ಇಲ್ಲ, ಗಿಲ್ಲಿ ಮತ್ತೆ ಮಾಳ. ಮತ್ತೆ ಖಾಲಿನೇ ಇಲ್ಲ ಅಂದ್ರೆ ಹೆಂಗೆ? ನಾನು ಮತ್ತೆ ಮಾಳ ಅಂತಂದಿದ್ದು ಅದಿದೆಯಾ? ಇಲ್ಲ. ಅಲ್ಲಿ ಯಾರು ಇಬ್ರು? ಇಲ್ಲಿ ನಾನು, ಇನ್ನೊಬ್ರು ಗೊತ್ತಿಲ್ಲ. ಎಲ್ಲರೂ ಹೋದ್ ಸೀಸನ್ ಅಲ್ಲಿ ಹೆಂಗೆ ತುಕಾಲಿ ಮತ್ತೆ ಗೋಲ್ಡು, ಈ ಸೀಸನ್ ಅಲ್ಲಿ ಇವರಿಬ್ರು. ಸರ್ ಇಲ್ಲಿ ಇಬ್ರು ಹುಡುಗಿರು ಇದ್ದಾರೆ, ಅವ್ರಿಗೆ ಓಕೆ, ಇಬ್ರು ಹುಡುಗರು ಇದೀವಿ. ನೀವು ದಯವಿಟ್ಟು ರಿಕ್ವೆಸ್ಟ್. ಸರ್ ನಾನೇನು ಸರ್, ನಾನು ಹುಡುಗ ಅಲ್ವಾ? ಹಂಗಲ್ಲ ಸರ್, ಎಲ್ಲ ಸೀರಿಯಸ್ ಆಗಿ ನಾನು ಹುಡುಗನೇ ತಾನೆ. ಬಂದಾಗ ಇಲ್ಲಿ 3 ಇತ್ತು, ನಾವು ಬಂದು ಹೇಳಿದ್ವಿ 3 ಇರೋ ಬ್ಯಾಗ್ ನಂದು ಇವ್ರದ್ದು ಅಂತ ಡಿಸೈಡ್ ಮಾಡಿದ್ವಿ. ಆಯ್ತಾ? ಇವಾಗ ಅವರು ಕಾವ್ಯ ಮತ್ತೆ ಗಿಲ್ಲಿ ಒಂದ್ ಕಡೆ ಇದ್ರು, ನಾನು ಮತ್ತೆ ಅಶ್ವಿನಿ ಒಂದ್ ಕಡೆ ಇದ್ವಿ. ಕರೆಕ್ಟಾ? ಇಲ್ಲಿ ಬಂದು ನಾವು ಡಿಸೈಡ್ ಮಾಡಿದ್ವಿ, ಓಕೆ ನಾವೇ ಬೆಟ್ ತಗೋಣ, ಅವ್ರು ಈ ಬೆಟ್ ತಗೊಳ್ಳಿ, ನಮಗೆ ಹುಡುಗ ಹುಡುಗಿ ಎಲ್ಲ ಬ್ರೋ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಯಾವ ಕಾಲ ಇದೆ ನೋಡ್ಬಿಟ್ಟು. ನನಗೆ ಕ್ರಿಸ್ಪಿ ಇಲ್ವಾ? ಮಸಾಲೆ ದೋಸೆಲಿ ಕ್ರಿಸ್ಪಿ ಇಲ್ವಂತೆ. ನಮ್ದು ಆರ್ಗ್ಯಾನಿಕ್ ಫುಡ್ ಹೆಂಗ್ ತಿಂತಾ ಇದೀವಿ. ಮಸಾಲೆ ದೋಸೆಲಿ ಕ್ರಿಸ್ಪಿ ಇಲ್ಲ, ಆರೆಂಜ್ ಜ್ಯೂಸಲ್ಲಿ ಆರೆಂಜ್ ಇಲ್ಲ. ಸೊ ಗಾಯ್ಸ್, ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಒಂಟಿಗಳು ಹೇಳಿದ್ದನ್ನ ಜಂಟಿಗಳು ಕೇಳಬೇಕು, ಅವ್ರು ಹೇಳ್ದಂಗೆ ಇವ್ರು ಕೆಲಸ ಮಾಡಬೇಕು, ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ತಟ್ಟೆಗಳು ಅಂಡ್ ಸ್ಲ್ಯಾಬ್ ಕ್ಲೀನಿಂಗು ಮತ್ತೆ ಫ್ಲೋರ್ ಕ್ಲೀನಿಂಗ್, ಬರೀ ಕಿಚನ್ ಏರಿಯಾ. ಆ ಬಟ್ಟೆನೆಲ್ಲ ಹೆಂಗಾದ್ರೂ ಮಾಡಿ ನೋಡಿ. ಹೌದಾ? ಆದ್ರೆ ಎಲ್ಲ ಮರ್ಚೆ ಇರ್ಬೇಕು. ತುಂಬಾ ಬಿಡಿ. ಈ ಸೇವಕ ಬೇಕೆಂದು ನಮ್ಮದು ರಾಜ್ರು ಫುಲ್ ಸೀರಿಯಸ್ ಇಲ್ಲಪ್ಪ, ಫನ್ ಮಾಡ್ತಾ ಇದಾರೆ. ಸುಮ್ಮನೆ ಹೋದರೆ ಹೋಗುವಿರಿ, ಮತ್ತೆ ಗಂಜಲಿ ಮಾಡಿದ್ದಾರೆ. ಸ್ನೇಹಿತರಿಗೆ ಹೇಳಿ, ಇನ್ನೊಂದು ಮಾತು ಬಂದರೆ ಪರಮೇಶ್ವರ್ ನಾನು ಸಾಂಗ್ ಆಡ್ಕೊಳ್ತೀನಿ ಎಂಟರ್ಟೈನ್ಮೆಂಟ್ಗೆ.
ಒಮ್ಮೆ ಇಬ್ರು ಡ್ಯಾನ್ಸ್ ಮಾಡ್ಕೊಂಡು ಹಾಡೋಣ, ಹಾಡ್ಬಿಟ್ಟು ಆಮೇಲೆ ಸಂತೋಷ ಸಾಲುಗಳನ್ನ ನಮ್ಮನ್ನು ತೋರಿಸಿ ಚೋರ ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಈಗ ಚೆಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಚೆಸ್ಟ್ ಡ್ಯಾನ್ಸ್ ಕೇಳಿದ್ದೀವಿ. ಯಾವುದು ಚೆಸ್ಟ್? ನಾವು ಕದಂಬರರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಸಾಹಸ, ಕನ್ನಡಿಗರ ಶಕ್ತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನು ಎಂತ ಅನ್ಯಾಯ ದುಷ್ಟವೇ ಎಸಗಿರಲಿ, ಅಸಹಾಯಕನಿಗೆ ಕರುಣೆ ತರುವುದು ನಮ್ಮ ಹುಟ್ಟುಗುಣ. ರಾಜ್ಯವನ್ನೇ ಹೇಗೆ ಪಡೆದುಕೊಳ್ಳಬೇಕೆಂಬುದು ನಮಗೆ ತಿಳಿದಿದೆ. ಜಾಗೃತೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವೆರೆಲ್ಲ ಹಾಯಾಗಿ, ಬಾಳುವೆರೆಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಮಾವನ ಮಗಳ ದೂರ ನಿಲ್ತ ಮೋದ ನೋಡಬ್ಯಾಡ, ಏ ಅಕ್ಕನ ಮಗಳ ದೂರ ನಿಲ್ತ ಮೋದ ನೋಡಬ್ಯಾಡ, ನೋಡಬ್ಯಾಡ. ಕೈಯಾಗ ಕೈಯ ಸಿಗಸಬಾ, ದಡಲ್ಲ ಪಡಲ್ಲ ಕುಣಿಯನು ಬಾ, ಮಂದ್ಯಾಗ ಧೂಳ ಎಬಸುನು ಬಾ, ಮ್ಯಾಲ ಎದ್ದೆದ ಬೀಳುನು ಬಾ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದವೆತೆಯೋ ಹೇಗೆ ಅರಿಯಲ್ಲ. ಸೊ ಗೈಸ್, ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ವಾರದ ಗ್ರೋಸರಿ ಸೆಲೆಕ್ಟ್ ಮಾಡೋ ಟಾಸ್ಕ್. ಇದರಲ್ಲಿ ಜೈಂಟಿಗಳು ಬಂದ್ಬಿಟ್ಟು ಅಲ್ಲೇ ಕೂತಿರ್ತಾರೆ, ಒಂಟಿಗಳು ಬಂದ್ಬಿಟ್ಟು ಹೊರಗಡೆ ಹೋಗಿ ಒಬ್ಬೊಬ್ಬರಾಗಿ ಒಂದು ರೂಮಲ್ಲಿ ಹೋಗ್ಬಿಟ್ಟು ಅವ್ರಿಗೇನು 2 ಬಕೆಟ್ ಟೈಪ್ ಏನೋ ಇಟ್ಟಿರ್ತಾರೆ, ಅದರೊಳಗಡೆ ಅವರು ಸೆಲೆಕ್ಟ್ ಮಾಡಿದ್ದು ಚೂಸ್ ಮಾಡಿದ್ನ ತಗೊಂಡು ಈ ಕಡೆ ಇಟ್ಕೊಂಡ್ರೆ ಅದು ಅವರಿಗೆ, ಮಿಕ್ಕಿದ್ದು ಜೈಂಟಿಗಳಿಗೆ. ಒಂಟಿಗಳಿಗೆ ಬೇರೆ. ಗುರು ಯಾವ ರೇಂಜಿಗೆ ಇನ್ನೋಸೆಂಟ್ ಅಂದ್ರೆ ಅಮ್ಮ. ಮಲ್ಲಮ್ಮ, ಬಟ್ಟೆ ತೆರೆದು ಒಂದು ಬುಟ್ಟಿಯನ್ನು ಆಯ್ಕೆ ಮಾಡಿಕೊಂಡು ಇಡೀ ಬುಟ್ಟಿಯನ್ನು ಟೇಬಲ್ ಮೇಲೆ ಇಟ್ಟುಕೊಳ್ಳಿ. ಮಲ್ಲಮ್ಮಗೆ ಅರ್ಥ ಆಗಕ್ಕೆ ಹೇಳೋ ತರನೇ ಇನ್ನೊಬ್ಬರನ್ನ ಕೂರಿಸ್ಬೇಕಲ್ಲಿ ಹೋಸ್ಟಿಂಗ್ ಮಾಡಕ್ಕೆ. ಮಲ್ಲಮ್ಮ, ನೀವು ಆಯ್ಕೆ ಮಾಡಿಕೊಂಡ ಬುಟ್ಟಿಗಳನ್ನು ಪಕ್ಕದಲ್ಲಿರುವ ಟೇಬಲ್ ಮೇಲೆ ಇಡಬೇಕಿತ್ತು. ಸಮಯ ಮೀರುವ ಮುನ್ನ ನೀವು ಶಾಪಿಂಗ್ ಮಾಡಿಲ್ಲ. ಹಾಗಾಗಿ ಟು ಬಿ ಫ್ರಾಂಕ್ ಅವ್ರಿಗೆ ಏನು ಅರ್ಥ ಈ ಆಗ್ತಿಲ್ಲ ಸುತ್ತಿನಲ್ಲಿ ಹೇಳ್ತಿರೋದು. ಮನೆ ಯಾವುದೇ ದಿನಸಿ ಸಾಮಗ್ರಿಯನ್ನ ಪಡೆಯುವುದಿಲ್ಲ. ಬೆಸ್ಟ್ ಕ್ರಿಂಜ್ ಅಕ್ವರ್ಡ್ ಮೂಮೆಂಟ್ ಎಲ್ಲ ಇವಾಗಿದೆ. ಪ್ರಶ್ನೆಗಳಿವೆ. ಮೊದಲ ಪ್ರಶ್ನೆ, ಹಸಿವು ಎಂದರೇನು? ಹಸಿವು ಅನ್ನೋದು ಬದುಕು ಕಟ್ಕೊಡುತ್ತೆ. ಹೊಟ್ಟೆ ತುಂಬಿರೋನ್ಗೆ ಕಷ್ಟ ಗೊತ್ತಾಗಲ್ಲ. ಹಸಿವಿದ್ದವನಿಗೆ ಊಟದ ಬೆಲೆ ಏನಂತ ಗೊತ್ತಾಗುತ್ತೆ. ಹೊಟ್ಟೆ ಹಸಿವಿರೋನ್ಗೆ, ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಶ್ರೀಮಂತನಿಗೆ ಏನು ಗೊತ್ತು ದುಡ್ಡಿನ ಬೆಲೆ, ಹಸಿವಿದ್ದವನಿಗೆ ಗೊತ್ತು ಹಸಿವಿನ ಬೆಲೆ. ಎರಡನೇ ಪ್ರಶ್ನೆ, ಏನೋ ಹೇಳ್ದ. ನಿದ್ದೆ ಎಷ್ಟು ಮುಖ್ಯ? ಹೊಟ್ಟೆಗೆ ಊಟ ಇಲ್ಲಾಂದ್ರೆ ಮನುಷ್ಯನಿಗೆ ನಿದ್ದೆನೇ ಬರೋದಿಲ್ಲ. ನಿದ್ದೆ ಮಾಡ್ಬೇಕಂದ್ರೆ ಹೊಟ್ಟೆಗೆ ಊಟ ಬೇಕು. ಹೊಟ್ಟೆಗೆ ಊಟ ಬೇಕಂದ್ರೆ ದಿನಸೆ ಬೇಕೇ ಬೇಕು. ಹೇಳ್ದ, ಕೊನೆಗೆ ಹೇಳ್ದ ಅಣ್ಣ. ಸೊ ಗೈಸ್, ಎಪಿಸೋಡ್ 1 ಫೈನಲಿ ಕಂಪ್ಲೀಟ್ ಆಗಿದೆ. ಹೈಲೈಟ್ಸ್ ಅಷ್ಟೇ ಏನೇನಿದೆ ಅದಷ್ಟೇ ತೋರಿಸಿದ್ದೀನಿ. ಸೊ ಎಲ್ಲ ಎಪಿಸೋಡಿಗೆ ಬರ್ತಾ ಇರುತ್ತೆ. ಯಾರ್ಯಾರು ಅಪ್ಡೇಟ್ಸ್ಗೋಸ್ಕರ ವೇಟ್ ಮಾಡ್ತಿರ್ತೀರೋ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್. ಬಾಯ್. ಜಗ್ಗು ಮಹಾನ್ ಕಲಾವಿದ.